ಅಮ್ಮ, ಸುದೀಪ್ ಸರ್ ಹೇಳ್ತವ್ರೆ ನಮ್ ಕೆಲಸ ನಾವು ನೋಡ್ಕೋಬೇಕಂತೆ. ಕೆಲ್ಸ ಐತಿ ಅಂತ ಹೇಳಿದ್ರು ನೀನೆಲ್ಲಪ್ಪ ಬಲವಂತ ಕರ್ಕೊಂಡ್ ಹೋಗಿದ್ದು ಮಾರ್ಕ್ಸ್ ಮತ್ತೆ. ಹೌದು. ಸುದೀಪ್ ಸರ್ದು ಕಿಚ್ಚನ ಚಪ್ಪಾಳೆ ಅವ್ರ ಪರ್ಸನಲ್ ಅಂತೆ. ಏನ್ ಅನ್ಸುತ್ತೆ ನಿಂಗೆ? ಗಿಲ್ಲಿ ಚಪ್ಪಾಳೆ ಕೊಡೋದು ನಮ್ ಪರ್ಸನಲ್. ಸುದೀಪ್ ಸರ್, ನೀವ್ ಹೇಳಿದ್ರಿ ನಿಮ್ ಕೆಲಸ ನೀವು ನೋಡ್ಕೊಳ್ಳಿ, ಅವರೇ ನಿಮ್ಗೆ ದುಡ್ಡು ಕೊಡಲ್ಲ, ಹಾಗೆ ಗೆದ್ದವರು ದುಡ್ಡನ್ನ ಮನೆಗೆ ತಗೊಂಡ್ ಹೋಗ್ತಾರೆ, ನಿಮ್ಗಂದ್ರೂ ಕೊಡಲ್ಲ ಅಂತ. ಅಂಡ್ ನಾವೆಲ್ಲ ನಮ್ ಕೆಲಸನೇ ನೋಡ್ಕೊಬಿಟ್ಟಿದ್ರೆ, ನಮ್ಮಮ್ಮನ ನಾನು ಬಲವಂತವಾಗಿ ಸಿನಿಮಾ ನೋಡೋ ಕರ್ಕೊಂಡು ಹೋಗದೆ ಹೋಗಿದ್ರೆ ನೀವುಗಳು ಇರ್ತಿರ್ಲಿಲ್ಲ ಸರ್. ಎಷ್ಟೋ ಜನ ಸ್ಟಾರ್ಗಳು, ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಬದುಕ್ತಿರೋದೇ ಜನಗಳ ಪ್ರೀತಿಯಿಂದ. ಎಲ್ಲಾ ಜನಗಳು ಇವ್ರಿಗೆ ನಮ್ಗೆ ಯಾಕೆ ನಮ್ ಕೆಲಸ ನಾವು ನೋಡ್ಕೊಳ್ಳೋಣ ಅಂತ ಮನೇಲೆ ಕೂದಿದ್ರೆ ಥಿಯೇಟರ್ಗೆ ಬರೋರು ಯಾರು ಸರ್? ನಿಮ್ ಸಿನಿಮಾ ನೋಡೋರು ಯಾರು? ಅಂಡ್ ನನಗೆ ಇನ್ನೊಂದು ಕ್ವಶನ್, ದುಡ್ಡು ಏನು ಗಿಲ್ಲಿ ಅಥವಾ ಯಾರೇ ಗೆದ್ರು ನಿಮಗೆ ಕೊಡ್ತಾರ ಅಂತ ಕೇಳಿದ್ರಿ. ಅಂಡ್ ನೀವೆಲ್ಲ ಸಿನಿಮಾಗಳು ದುಡ್ಡು ಸಿನಿಮಾ ಗೆದ್ದಾಗೆಲ್ಲ ನಮಗೆ ಕೊಟ್ಟಿದ್ರ ಸರ್? ಇಲ್ಲ ಅಲ್ವಾ? ನಾವ್ ಆದ್ರೂ ನಿಮ್ ಸಿನಿಮಾ ಬಂದು ನೋಡಿದ್ವಿ. ಯಾಕೆ ಹೇಳಿ? ಒಂದ್ ಪ್ರೀತಿ ವಿಶ್ವಾಸಕ್ಕೆ, ಒಂದ್ ಅಭಿಮಾನಕ್ಕೆ. ಅಭಿಮಾನ ಅನ್ನೋದು ಎಲ್ಲದಕ್ಕಿಂತ ದೊಡ್ಡದು ಸರ್. ನೀವು ಯಾರು ನಮ್ ದೊಡ್ಡಪ್ಪ ಚಿಕ್ಕವನ ಮಕ್ಕಳಲ್ಲ, ಯಾರು ಅಲ್ಲ. ಗಿಲ್ಲಿ ಆಗಿರ್ಬೋದು, ನೀವು ಯಾರು. ಬಟ್ ಜನಗಳು ಏನ್ ಗೊತ್ತಾ, ಒಂದ್ಸತಿ ಇಷ್ಟಪಟ್ಟ ಮೇಲೆ ಅವ್ನು ಏನೇ ಮಾಡ್ಲಿ ಅವ್ನು ಇಷ್ಟ ಅಷ್ಟೇ ಸರ್. ಅಂಡ್ ನಮ್ ಹುಡುಗ, ನಮ್ಮನೆ ಹುಡುಗ ಅಂತ ಗಿಲ್ಲಿನ ಇಷ್ಟೊಂದು ಪ್ರೀತಿಸ್ತಾ ಇದಾರೆ ಜನಗಳು. ಆ ಪ್ರೀತಿನ ಅವ್ನು ಎಂಜಾಯ್ ಮಾಡಕ್ ಬಿಡಿ ಸರ್. ಅದನ್ನ ಒಂಥರ ಅವನಿಗೆ ಬ್ಯಾಗೇಜ್ ತರ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ಅಂಡ್ ತುಂಬಾ ಚಿಕ್ಕ ವಯಸ್ಸಿಗೆ 26 ವರ್ಷಕ್ಕೆ ತುಂಬಾ ದೊಡ್ಡ ಹೆಸರು ಮಾಡಿದ್ದಾನೆ ಕನ್ನಡ ಇಂಡಸ್ಟ್ರಿಯಲ್ಲಿ, ಕನ್ನಡ ಚಿತ್ರರಂಗದಲ್ಲಿ, ಕನ್ನಡಿಗರ ಮನಸ್ಸಲ್ಲಿ. ಅವ್ನು ಯಾವತ್ತು ಇದೇ ರೀತಿ ಇರ್ತಾನೆ ಸರ್ ಕನ್ನಡಿಗರ ಮನಸ್ಸಲ್ಲಿ. ಅಂಡ್ ನೀವು ಅಷ್ಟೇನೆ, ನಿಮ್ಮ ಅಭಿಮಾನಿ ಬಳಗದಲ್ಲಿ ನಾನು ಒಬ್ಬ ಸರ್. ನಾನು ಒಬ್ಬ ನಿಮ್ಮ ಅಭಿಮಾನಿನೇ. ನಿಮ್ ಸಿನಿಮಾನ ಪ್ರತಿ ಒಂದು ಫ್ಯಾಮಿಲಿ ಸಮೇತ ಥಿಯೇಟರ್ ಹೋಗಿ ನೋಡಿರೋದು ನಾವು. ಸೊ ಅಭಿಮಾನಕ್ಕೆ ಯಾವತ್ತು ಅವಮಾನ ಮಾಡಕ್ ಹೋಗ್ಬೇಡಿ ಸರ್. ಅಂಡ್ ಇನ್ನೊಂದ್ ಹೆಂಗ್ ಗೊತ್ತಾ, ತುಂಬಾ ಜನ ಹಾಕ್ತಾ ಇದಾರೆ ನೀವೆಲ್ಲ ಗಿಲ್ಲಿಗೆ ಸಪೋರ್ಟ್ ಮಾಡಿರೋದಾರ. ಅಂಡ್ ಜಾನ್ವಿ ಅವರೆಲ್ಲ ಹೇಳ್ತಾ ಇದಾರೆ ಇಂಟರ್ವ್ಯೂ ಅಲ್ಲಿ, ನೀವೆಲ್ಲ ಸಪೋರ್ಟ್ ಮಾಡಿರೋದಾರ ರಾಜಕಾರಣಿಗೆ, ಅದಕ್ಕೆ ಇದಕ್ಕೆ ನಮ್ಮ ದೇಶಕ್ಕೆ ಸಪೋರ್ಟ್ ಮಾಡ್ಬಿಟ್ಟಿದ್ರೆ ದೇಶ ಉದ್ಧಾರ ಹೋಗಿರೋದು ಹಾಗೆ ಹೀಗೆ ಅಂತ. ಇದೇ ನಮ್ಮ ದೇಶದ ರಾಜಕಾರಣಿಗಳನ್ನ 100 ದಿವಸ ಬಿಗ್ ಬಾಸ್ ಮನೇಲಿ ಹಾಕ್ಬಿಟ್ಟು ಕ್ಯಾಮ್ರಾಗಳು ಇಟ್ಬಿಟ್ಟು ಅವ್ರ ಬಂಡವಾಳ ಬಯಲ್ ಮಾಡಿ ಆಮೇಲೆ ಓಟ್ ಆಡಿ ಅಂತ ಟ್ರಾನ್ಸ್ಪರೆನ್ಸಿ ಇದ್ದಿದ್ರೆ ದೇವರಾಣಿಗಳು ಜನ ಕರೆಕ್ಟ್ ಆಗಿರೋನ್ನ ಗೆಲ್ಸಿರೋರು. ಈ ರಾಜಕಾರಣಿಗಳು ಅವ್ರು ಏನ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ, ನಮಗೂ ಗೊತ್ತಿರಲ್ಲ. ಯಾರಿಗೋ ಒಬ್ರು ಗೊತ್ತಿಲ್ಲದೆ ನಮ್ಮ ಮುಗ್ಧ ಜನರು ಓಟ್ ಆಗಿರ್ತಾರೆ. ಅದು ಜನಗಳ ತಪ್ಪ? ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡದೇ ಇರೋ ಗೌರ್ಮೆಂಟ್ ಸರ್ಕಾರದ ತಪ್ಪ? ಅಂಡ್ ಮನೋರಂಜನೆ ತರನೇ ನೋಡಿ. ನೀವೇನಕ್ಕೆ ಅದನ್ನ ತೀರಾ ರಾಜಕಾರಣಕ್ಕೆ, ಭಾಷೆಗೆ, ಧರ್ಮಕ್ಕೆಲ್ಲ ಹೋಲಿಸ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಕೈಲಾಗದವನ ಕೊನೆಯ ಅಸ್ತ್ರವೇ ಅಪಪ್ರಚಾರ.